ಹಲೋ, ಎಲ್ಲರಿಗೂ ನಮಸ್ಕಾರ. ಹಿಯರ್ ಯಶಸ್ವಿ ಸ್ಪೀಕ್ಸ್. ಮೊದಲಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು, ಬಟ್ ಬಿಲೇಟೆಡ್, ಓಕೆನಾ? ಸೊ ಇದು ಬಂದು ಹಬ್ಬದ ಪ್ರೀವಿಯಸ್ ಡೇ, ಯಾಕಂದರೆ ಮನೇಲಿ ಫುಲ್ ಕ್ಲೀನಿಂಗ್ ನಡೀತಿತ್ತು. ಪ್ರೀವಿಯಸ್ಸಿಂದ ಶೂಟ್ ಮಾಡ್ಕೊಳ್ಳೋಣ, ನಾವು ಎಷ್ಟು ಹಬ್ಬಕ್ಕೆ ಪ್ರೆಪ್ ಆದ್ವಿ ಅಂತ ಎಲ್ಲ ತೋರಿಸೋಣ ಅಂತೇಳಿ ಇದು ಒಂದು ಸಣ್ಣ ಗ್ಲಿಮ್ಸ್. ಏನು ಸ್ಪೆಷಲ್ ಇಲ್ಲ ಮಾಡ್ತೀನಿ, ನನಗೆ ಮಾಡ್ತೀನಿ ಸದ್ಯಕ್ಕೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದ್ಯಾಕೆ ಇಷ್ಟು ಘಾಟಾಗಿದ್ದೀರ ಮನೆಯೆಲ್ಲ? ನಿನ್ನ ತಮ್ಮ ಉರಿ ಜೋರು ಇಟ್ಕೊಂಡ್ಬಿಟ್ಟಿದ್ದ ಫ್ರೈ ಮಾಡುವಂಥದ್ದು. ಮನೆ ಕ್ಲೀನ್ ಆಯ್ತು ಫೈನಲಿ. ಎಸ್ ಡನ್, ಆಲ್ಮೋಸ್ಟ್ ಉಪ್ಮಾ ಆಲ್ಸೋ ರೆಡಿ. ಬಾಯ್ 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 ಬಾಯ್. ಆ್ಯಸ್ ಯೂಶ್ವಲ್ ಅಮ್ಮ ಟಿಫನ್ ಮಾಡಿ ನಮಗೆಲ್ಲ ರೆಡಿ ಮಾಡಿಸಿ, ಲೈಕ್ ನಮಗೆ ಟಿಫನ್ ಮಾಡಿಸೋದೇ ಒಂದು ದೊಡ್ಡ ತಲೆನೋವು. ಸೊ ನನಗೆ ನನ್ನ ತಮ್ಮನಿಗೆ ಇಬ್ಬರಿಗೂ ಟಿಫನ್ ಮಾಡಿಸಿ ಅಮ್ಮ ನೀಟಾಗಿ ಕೇರ್ ಮಾಡಿ ಎಲ್ಲ ಹಿಂಗೆ ತಿನ್ನಿ ಮಧ್ಯಾಹ್ನಗೆ ಸಾಯಂಕಾಲಗೆ ಅಂತ ಎಲ್ಲ ಹೇಳಿ ಹೊರಟ್ರು. ಆ್ಯಂಡ್ ಬೈ ದ ವೇ ನಮಗೊಂದು ಕೆಲವೊಂದು ವರ್ಕ್ ಅಸೈನ್ ಮಾಡಿ ಹೋಗಿದ್ರು, ಸೊ ದಟ್ ನಾನು ನನ್ನ ತಮ್ಮ ಮಾಡ್ತಿದ್ವಿ. ಆ್ಯಂಡ್ ನನ್ನ ತಮ್ಮಗೆ ಹಾಸ್ಟೆಲ್ಗೆ ಹೋಗಿ ಬಂದಮೇಲೆ ಹಿ ಹ್ಯಾಸ್ ಚೇಂಜ್ಡ್ ಆ್ಯಕ್ಚುಲಿ. ನಾನು ಹೆಲ್ಪ್ ಕೇಳಿದ್ರೆ ಮಾಡ್ತಿರ್ಲಿಲ್ಲ, ಬಟ್ ಹಾಸ್ಟೆಲಿಂದ ಬಂದಾದ್ಮೇಲೆ ನಾನು ಕೇಳಿದ ತಕ್ಷಣ ಟಕ 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 ಅಂತ ಎಲ್ಲ ಕೆಲಸ ಮಾಡಿಬಿಟ್ಟ ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಕಾಸ್ ನಂಗೆ ಫ್ರಸ್ಟ್ರೇಷನ್ ಲೆವೆಲ್ ಪೀಕಲ್ಲಿ ಇರುತ್ತೆ. ನಮ್ಮ ಅಮ್ಮ ಕೆಲಸ ಹೇಳ್ಬಿಟ್ಟು ಹೋಗಿದ್ದಾಗ ಬೇಗ ಬೇಗ ಕೆಲಸ ಆಗ್ಬಿಡ್ಬೇಕು ನನಗೆ. ಅವನು ಹೆಲ್ಪ್ ಮಾಡಿಲ್ಲ ಅಂತಂದರೆ ಬೇಗ ಬೇಗ ಕೆಲಸ ಆಗಲ್ಲ. ಅವಾಗ ಸುಮ್ಮನೆ ಕಿತ್ತಾಡ್ತೀವಿ, ಜಗಳಾಡ್ತೀವಿ, ಕಿರ್ಚಾಡ್ತೀವಿ, ಆ್ಯಂಡ್ ವರ್ಡ್ ವಾರ್ಸ್ ಎಲ್ಲ ನಡೆಯುತ್ತೆ. ಅಮ್ಮ ಬರೋಕ್ಕೆ ಮುಂಚೆ ನನಗೆ ಕಾಲ್ ಮಾಡಿದ್ರು, ಲೈಕ್ ದಟ್ ಫ್ರೆಶ್ ಅಪ್ ಆಗು, ರೆಡಿ ಆಗು, ಮನೆಯೆಲ್ಲ ಕ್ಲೀನ್ ಮಾಡಿರು ಅಂತೇಳಿ. ಆಲ್ರೆಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿ ನಾನು ರೆಡಿ ಆಗಿದ್ದೆ. ಆ್ಯಂಡ್ ಸ್ನಾನ ಒಂದು ಬ್ಯಾಲೆನ್ಸ್ ಇತ್ತು, ಅದಾದಮೇಲೆ ಸ್ನಾನ ಕೂಡ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಾಡಬೇಕಾದ್ರೇ ಅಮ್ಮ ಕಾಲ್ಡ್ ಆ್ಯಂಡ್ ಸೆಡ್ ದಟ್ ಶಿ ಈಸ್ ಕಮ್ಮಿಂಗ್ ಅಂತ ಹೇಳಿ ಗಣೇಶನ ತರಕ್ಕೆ. ಸೊ ನನ್ನ ಎಕ್ಸೈಟ್ಮೆಂಟಲ್ಲಿ ಎಲ್ಲ ಆರತಿ ಎಲ್ಲ ಮಾಡಿ ಮನೆಯಿಂದ ಫುಲ್ ಖುಷಿಯಾಗಿ ನಾನು ನನ್ನ ತಮ್ಮ ಇಬ್ಬರೂ ವೆಲ್ಕಮ್ ಮಾಡಿದ್ವಿ ಗಣಪತಿನ ಮನೆಗೆ. ಇವಾಗ ಮಾರ್ನಿಂಗಿಂದ ನಾವು ಇಷ್ಟು ವರ್ಕ್ ಮಾಡಿದ್ದೀವಿ, ಲೈಕ್ ಅಂದರೆ ಇಷ್ಟು ಮಾಡೋಕ್ಕೇ ಅಷ್ಟು ಟಯರ್ಡ್ ಆಯಿತು. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಫುಲ್ ವಾಲೆಲ್ಲ ಕ್ಲೀನ್ ಮಾಡಿ ಇವಾಗ ನೀಟಾಗಿ ಹಿಂಗಿದೆ. ಅಮ್ಮ ಇವಾಗ ಮಾರ್ಕೆಟ್ಗೆ ಹೋಗ್ತಿದ್ದಾರೆ ಟು ಶಾಪ್ ಎವ್ರಿಥಿಂಗ್. ಅವ್ರು ಬಂದಮೇಲೆ ಅಮ್ಮ ನಿಮ್ಮ ಹೇರ್ಸ್ ಕರೆಕ್ಟ್ ಮಾಡ್ಕೊಳ್ಳಿ. ಹಾಂ, ಬಾಯ್ ಬಾಯ್. ಬೈಕಿ ನಿಮ್ಮ ಫೋನ್ ಅಲ್ಲೈತೆ. ನಿಯರ್ ರಾಘವೇಂದ್ರ ಭವನ್ಯ ಮಾತಾಡ್ರಿ. ಮನೀಶ್ ಅವರು ಇವಾಗ ಬಾಯಿ ಮುಚ್ಕೊಂಡಿದ್ದು ಹಬ್ಬದ ಕೆಲಸ ನೋಡ್ಬೇಕಂತೆ. ಹೌದು, ಸಮಯನ ಹಿಂಗೆಲ್ಲ ವೇಸ್ಟ್ ಮಾಡಬಾರ್ದು. ಹೌದು ಹೌದು, ಏನಂತೀರಾ? ಇಷ್ಟೇ. ಇವಾಗ ಬಂದಿದ್ದೀವಿ ನಾವು, ಕೆಲಸ ಮಾಡಬೇಕು, ರೆಸ್ಟ್ ಮಾಡ್ಬೇಕು ನೀವು. ನಾನು ಬ್ಲೌಸ್ನ ಸ್ಟಿಚ್ ಹಾಕಕ್ಕೆ ಕೊಟ್ಟಿದ್ನಲ್ಲ ಶಾಪಲ್ಲಿ, ಐ ಬಾಟ್ ಆ್ಯಂಡ್ ನಾವ್ ಸ್ಲೀಪಿಂಗ್. ನಮ್ಮ ಅಮ್ಮನೂ ನನ್ನ ತಮ್ಮ ಡೀಪಾಗಿ ಏನೋ ಡಿಸ್ಕಸ್ ಮಾಡ್ತಾರೆ. ಅಮ್ಮ ಎಷ್ಟು ಜೋರಾಗಿ ಹೊಡೆದ ಗೊತ್ತಮ್ಮ ಕೆಳಗಡೆ. ರವೆ ಉಂಡೆ ಮಾಡಿದಾರಂತೆ. ರವೆ ಉಂಡೆ ಲಡ್ಡು. ಓಕೆ, ಸೊ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡೋಕ್ಕೆ ಐ ವಿಲ್ ಟೆಲ್ ಯು ಆಲ್ ದ ಫ್ಯಾಬ್ರಿಕ್ ಆ್ಯಂಡ್ ಆಲ್ ಎವ್ರಿಥಿಂಗ್. ಏನು ಮಾಡ್ಕೊಂಡು ಸರ್ಪ್ರೈಸ್. ನಾನಲ್ಲ ಮಾಡಿದ್ದು, ನಮ್ಮಮ್ಮ ಮಾಡಿದ್ದು. ರವೆ ಉಂಡೆ ಡನ್. ಇದೆಲ್ಲ ರೆಡಿ ಮಾಡಬೇಕು ಗೈಸ್. ಇವನು ಹಿಂಗೆ ಮಲ್ಕೊಂಡು ಟಿ ವಿ ನೋಡ್ತಾ ಇರೋದು, ಹೆಲ್ಪ್ ಮಾಡ್ದಿರಾ. ಬ್ಯಾಡ್ ಬಾಯ್. ಯಾರು ಗಿಫ್ಟ್ ನೀನು ತಿಂದ್ಬಿಟ್ಟು ಹಾಂ ಕಚ್ಚು ಫುಲ್ ಹಾಕ್ಲಾ? ಕಾ ಬದಿತ್ಯಾ? ಐಸ್ ಒಂದಿನ ತಿಂದಿಲ್ಲ. ಚೆನ್ನಾಗಿತ್ತಪ್ಪ. ಐ ಲೈಕ್. ನಾನು ಹಂಗೆ ಹೇಳಿದ್ದಕ್ಕೆ ಡಬ್ಬಾ ಥರ ಐತೆ ಅಂತಾನೆ ಅನ್ಕೊಂಡೆ. ಅಂತ ಅನ್ಕೊಂಬೇಡಿ ಅಮ್ಮ, ಸೂಪರಾಗಿ ಐತಂತೆ.
ಇದನ್ನು ಏನು ಬರೋರಿಗೆ ಅರ್ಶಿನ ಕುಂಕುಮ ಕೊಡೋದಕ್ಕೆ ಐ ಆಮ್ ಯೂಸಿಂಗ್ ದಿಸ್. ನಾನು ಒಂದು ಇನ್ಸ್ಟಾದಲ್ಲಿ ರೀಲ್ಸ್ ನೋಡಿದೆ, ಸೊ ಐ ಆಮ್ ಡೂಯಿಂಗ್ ದಿಸ್ ರೈಟ್ ನಾವು. ಇದೇ ನೋಡಿ ನಾನು ಅರ್ಶಿನ ಕುಂಕುಮಕ್ಕೆ ಕೊಡೋಕ್ಕೆ ಇಷ್ಟಪಟ್ಟು ಇನ್ಸ್ಟಾಗ್ರಾಮ್ ನೋಡಿ ಇಷ್ಟಪಟ್ಟು ಮಾಡಿದ್ದು. ಸೊ ಇದು ಮಾಡೋಕ್ಕೆ ಒಂದು 1 hour ತೊಗೊಂಡಿದ್ದೀನಿ. ಅದಾದಮೇಲೆ ಅಮ್ಮ ಬಂದು ಎಲ್ಲ ಮಾಡ್ತಿದ್ರು, ವಿಡಿಯೋ ಕ್ಯಾಪ್ಚರ್ ಮಾಡಿದೆ ಅಷ್ಟೇ. ಎಲ್ಲ ಮಾಡಿಟ್ಟಿದ್ದೆ. ನಮ್ಮ ಅಮ್ಮಗೆ ಏನಂತಂದರೆ ಅವ್ರು ಮಾಡಿದ್ರೇ ಅವ್ರಿಗೆ ಇಷ್ಟ ಆಗೋದು. ಸೊ ದ್ಯಾಟ್ ಈಸ್ ವೈ ನಾನು ರೂಪಕ್ಕ ಇಬ್ಬರೂ ಕೂತ್ಕೊಂಡು ಅವ್ರನ್ನ ನೋಡ್ತಿದ್ವಿ. ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ಮಾರ್ನಿಂಗ್. ನೈಟ್ ನಾನು ಬೇಗ ಮಲಗಿದ್ರಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ, ಆ್ಯಂಡ್ ಮಾರ್ನಿಂಗ್ ಕೂಡ ಲೇಟಾಗಿ ಎದ್ದಿದ್ದರಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ. ಅಷ್ಟರಲ್ಲಿ ಅಮ್ಮ ಎಲ್ಲನೂ ಇದೆಲ್ಲ ಅರೇಂಜ್ ಮಾಡಿಬಿಟ್ಟಿದ್ರು ಆಲ್ರೆಡಿ. ಮಾಸ್ಟರ್ ಶೆಫ್ ಆ ಕಡೆ ನೋಡು. ಚೇರ್ ಮೇಲೆ ನಿಂತ್ಕೊಳ್ಳೋನೆ ಕಾಲ ಅನ್ಸಲ್ಲ ಅಂತ. ಆ ಕಡೆ ಬಿಡ್ತು ಹೇಳ್ಕೊ ಈ ಕಡೆಗೆ ಬಾ ಅನ್ನು. ಬಾದ್ರೆ ಬರಲ್ಲ, ಈ ಕಿತ್ತೋಗುತ್ತೀನಿ ಹೇಳ್ಕೊಂಡು ಸೊಟ್ಟಲ್ಲಿ. ಅದು ಲೈಟ್ ಹಾಕು, ಚೆನ್ನಾಗಿ. ಫಸ್ಟ್ ಅದನ್ನ ನೀಟಿಗೆ ಹಾಕೋದು ನಾವು. ನನಗೆ ಆ್ಯಕ್ಚುಲಿ ನನ್ನ ತಮ್ಮ ಬಂದಿರೋದಕ್ಕೆ ಅಡುಗೆ ಕೆಲಸ ಎಲ್ಲ ಸ್ವಲ್ಪ ಆರಾಮಾಗಿ ಆಯಿತು ಗೈಸ್. ಬಿಕಾಸ್ ಅವನು ನಮ್ಮಮ್ಮಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಈಸ್ ಸೋ ಗುಡ್. ಆಯ ನಮಃ. ಓಂ ಗೌರಿಪುತ್ರಾಯ ನಮಃ. ಓಂ ಗಣೇಶ್ವರಾಯ ನಮಃ. ಓಂ ಸ್ಕಂದಗ್ರಜಾಯ ನಮಃ. ಓಂ ಅವ್ಯಯಾಯ ನಮಃ. ಓಂ ಪೂತಾಯ ನಮಃ. ಓಂ ದಕ್ಷಾಯ ನಮಃ. ಓಂ ದ್ವಿಜಪ್ರಿಯಾಯ ನಮಃ. ಓಂ ಅಗ್ನಿಗರ್ಭಚಿತೇ ನಮಃ. ಓಂ ಇಂದ್ರಶ್ರೀಪ್ರದಾಯ ನಮಃ. ಓಂ ವಾಣಿಬಲಪ್ರದಾಯ. ದೇವ್ರು ಒಳ್ಳೇದು ಮಾಡಲಿ ನನ್ನ ಕಾಲ್ಗೆ. ನಿನ್ನ ಕಾಲಿಗೆ ರಾಖಿ ಕಟ್ತಕ್ಕೆ ಬೀಳ್ತೀವಿ. ಈಗ ಕರ್ತೀನಿ, ಬೀಳು ಅಡ್ಡಡ್ಡ. ಅಡ್ಡಾಡ ಹುಡುಗ ನೋಡಿ ಮರ್ಕೊಂಬಿಟ್ಟು ಹಿಂಗೆ ಉಳಿಸ್ಕೊಂಡು ಹೋಗ್ತೀನಿ. ಮಾಡು. ಹ್ಞೂ ಕೊಟ್ಟವ್ರೆ ಅಮ್ಮ. ಒಂದು ಸ್ವಲ್ಪ ಎಲ್ಲ ಹಿಂದಕ್ಕೆ ಹೋಗ್ತೀರಾ ಹಿಂಗೆ? ಗಣಪತಿ ಬಪ್ಪ ಮೋರ್ಯ. ಗಣಪತಿ ಬಪ್ಪ ಮೋರ್ಯ. ನನ್ನ ತಮ್ಮ ಹಾಸ್ಟೆಲಲ್ಲಿ ಇದ್ದಿದ್ದರಿಂದ ಅವನಿಗೆ ರಾಖಿ ಕಟ್ಟಿರಲಿಲ್ಲ. ಸೊ ಅವನಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದ ಈ ಮೂಮೆಂಟ್ಗೆ. ಯಾಕೆ ಅಂತ ಗೊತ್ತಿಲ್ಲ, ಬಟ್ ರಾಖಿ ಕಟ್ಟು ಅಂತ ಬಂದಾಗಿಂದ ಕೇಳ್ತಿದ್ದ. ಸೊ ಫೈನಲಿ ಹಬ್ಬದ ದಿವಸ ಮಾರ್ನಿಂಗ್ಗೆ ಅವನಿಗೆ ರಾಖಿ ಕಟ್ಟಿದೆ ನಾನು. ಐ ವಾಸ್ ಸೋ ಹ್ಯಾಪಿ. ಸ್ವಲ್ಪ ತಗೋ ಆಲ್ರೆಡಿ ಅಲ್ಲಿ ಸ್ವಲ್ಪ ಇದೆ. ಓಕೆ, ಸೊ ಇಷ್ಟೊತ್ತೂ ಏನೋ ಪೂಜೆ ಆಯಿತು. ಟಿಫನ್ನು ಅನ್ನ ಸಾಂಬಾರು ಮಾಡಿ ಒಬ್ಬಟ್ಟು ಮಾಡಿದೆ. ಸದ್ಯಕ್ಕೆ ಅದನ್ನು ತಿಂದಿದ್ದೀವಿ. ಇನ್ನು ಬಂದ ಮೇಲೆ ಅಡುಗೆ ಕೆಲಸ ಇನ್ನೂ ಪೆಂಡಿಂಗ್ ಇದೆ. ಬಟ್ ಇವಾಗ ನಾವು ಹುತ್ತದ ಹತ್ರ ಹೋಗ್ತಾ ಇದ್ದೀವಿ. ಹುತ್ತಕ್ಕೆ ಹೋಗಿ ಹಾಲು ಎರೆದು ತೆನೆ ಎರೆಯೋದು ಅಂತ ಹೇಳ್ತೀವಿ ನಮ್ಮ ಕಡೆ. ಸೊ ಹಾಲು ಎರೆದು ಪೂಜೆ ಮಾಡಿಕೊಂಡು ಬರ್ತೀವಿ. ಸೊ ಇವತ್ತು ಇಲ್ಲಿ ನಮ್ಮ ಗಣೇಶನ ಪೂಜೆ ಮಾಡಿದ್ದೀವಿ. ನಿಮಗೆ ಎಷ್ಟು ಇಷ್ಟ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇದ್ದಂಥ ಶಾರ್ಟ್ ಟೈಮಲ್ಲಿ ಸೊ ಚಿಕ್ಕದಾಗಿ ಕ್ಯೂಟಾಗಿ ಕೂರಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಸೊ ಬನ್ನಿ ಇವಾಗ ಹುತ್ತಕ್ಕೆ ಹೋಗಿ ಹಾಲು ಎರೆದು ಪೂಜೆ ಮಾಡ್ಕೊಂಡು ಬರೋಣ. ಹಾಗೆ ನಮ್ಮ ಮನೆಯಲ್ಲಿ ವಿಶೇಷ ಏನಪ್ಪ ಅಂದರೆ ಯಾರೂ ಪೂಜೆ ಮಾಡದೇ ಇರುವಂತಹ ಒಂದು ಹುತ್ತಕ್ಕೆ ಪೂಜೆ ಮಾಡಬೇಕು. ಸೊ ಹುತ್ತ ಹುಡ್ಕೊಂಡು ಹೋಗಬೇಕು. ಹಾಗಾಗಿ ಲೇಟ್ ಆಗತ್ತೆ ಅಂತ ಹೇಳ್ಬಿಟ್ಟು ಹೊಟ್ಟೆ ತುಂಬ ಹಸಿವಾಗಿತ್ತು. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ವಿ ನಾನು ಮಕ್ಕಳೆಲ್ಲ.
ಸೊ ಇವಾಗ ಹೊರಡ್ತಾ ಇದ್ದೀವಿ, ಬನ್ನಿ ಹೋಗೋಣ. ಅಮ್ಮು ಅಪ್ಪು ರೆಡಿ? ರೆಡಿ. ಟಿವಿ ಸ್ವಿಚ್ ಆಫ್ ಮಾಡು. ಬಾಯ್ ಬಾಯ್. ಬನ್ನಿ ಹೋಗೋಣ. ನಮ್ಮ ಮನೆ ಹತ್ರನೇ ಹುತ್ತ ಐತೆ, ಬಟ್ ಅಂದರೂ ನಾವು ಹುಡಿಕೊಂಡು ಬೇರೆ ಹುತ್ತದ ಹತ್ರ ಹೋಗಬೇಕು. ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ಇಲ್ಲಿ ಪೂಜೆ ಮಾಡ್ತಾರೆ, ನಾವು ಇಲ್ಲಿಂದ ಬೇರೆ ಕಡೆಗೆ ಹೋಗ್ತೀವಿ ಪೂಜೆ ಮಾಡೋಕ್ಕೆ. ಇನ್ನೇನು ಅಲ್ಲ, ನಿಜ ಅದು ತಾನೇಮ್ಮ? ನಿಜ, ಹೌದು. ಅಷ್ಟೊತ್ತಿಂದ ಹುಡುಕ್ತೀವಿ, ಒಂದು ಹುತ್ತ ಕಾಣಿಸಿಲ್ಲ ನಮಗೆ. ಹುಡುಕ್ತಾ ಇದ್ದೀವಿ ಕೂಡ. ಅಲ್ಲಿದೆ ಅಮ್ಮ, ಯಾವುದು ಕಾಣಿದೆ? ಅಲ್ಲಿದೆ, ದೊಡ್ಡದಿದೆ. ಬಟ್ ಫೋನ್ ಇದ್ರೆ ಗೊತ್ತಿಲ್ಲ. ಫೋನ್ ಇದ್ರೆ ಹಾವಿರುತ್ತೆ ಅಂತನಾ? ಅಮ್ಮ ಕಾಂಪೌಂಡ್ ಹಾಕೋರ ಒಳಗಡೆ ನಾವು ಹೋಗೋಕ್ಕೂ ಆಗಲ್ಲ. ಯಾರ್ದೋ ಸೈಟ್ ಅನ್ಸುತ್ತೆ. ಹೋದ್ರೆ ಆ ಕಡೆ ಅಮ್ಮ ನಾವು ಗಾಳಿ ತಗೊಂಡ್ರೆ ಇವಾಗ ನಾವು ಮಾಡಿರೋದು. ಬಿಸಿಲು ಬಿಸಿಲು ಬಿಸಿಲು. ಅಮ್ಮ ಅಪ್ಪು, ಲುಕ್ ಹಿಯರ್. ಪೂಜೆ ಮಾಡಕ್ಕೂ ಬಿಡಲ್ಲ. ಎಲ್ಲದಕ್ಕೂ ಬೈತಾನೆ. ಸಾರಿ, ಬೈತಾರೆ. ಒಂದೊಂದು ರಾಖಿ ಕಟ್ತವ್ರು ನಮ್ಮ ಅಮ್ಮನು. ಅಳ್ತವ್ರೆ ನಮ್ಮ ಅಮ್ಮ, ಅಳ್ತವ್ರೆ. ಮುಂದಿನ ತಲಾನ ಗೈಸ್ ಸೊಳ್ಳೆ ಕಚ್ಬಿಡ್ತು. ಸೊಳ್ಳೆ ಕಚ್ತಂತೆ. ಸೊಳ್ಳೆ ಕಚ್ಬಿಟ್ಟೈತೆ. ದನ ಅಂತ್ಯ ನನ್ನೇ. ಸರಿ, ಇವಾಗ ಇಬ್ರಲ್ಲಿ ಯಾರು ಕಟ್ತೀರ? ನಾನು. ಅದಕ್ಕೆಲ್ಲ ದನ ಥರ ನನ್ನ ಮನೇಲಿ ದನ ಕಾಡ್ಕಪ್ಪಿ ನೀವು. ಕಪ್ಪಿಯವ್ರ ಅಕ್ಕನ ನನ್ನ ತಮ್ಮಂದ್ರೆಲ್ಲ ಬಂದಿದ್ರು ಮನೆಗೆ. ನಾನು ಹಾಸ್ಟೆಲ್ಗೆ ಹೋಗಾದ್ಮೇಲೆ ಮೀಟ್ ಮಾಡೋಕ್ಕಾಗಲ್ಲ, ಸಿಗೋಕ್ಕಾಗಲ್ಲ ಅಂತ ಹೇಳಿ ಒನ್ ಡೇ ಫುಲ್ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋದರು. ಆ್ಯಂಡ್ ಎಷ್ಟು ಕ್ಯಾಮ್ರಾ ಶೈ ಅಂದರೆ ರೀಲ್ಸ್ ಮಾಡಿ ಅಂದರೆ ಮಾಡ್ತಾರೆ, ಬಟ್ ಇವಾಗ ವ್ಲಾಗಲ್ಲಿ ಹಾಕ್ತೀನಿ ಅಂತಂದರೆ ಎಲ್ಲ ಮಖ ಮಚ್ಕೊಂಡು ಕೂತಿದ್ರು. ಬಟ್ ಬಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ನನ್ನ ಜೊತೆ ಹೋದರು. ಚೆನ್ನಾಗಿದ್ದೀನಪ್ಪ. ಅವ್ರದ್ದು ಬೇರೆ, ನಂದು ಬೇರೆ. ಹಾಯ್ ಹೇಳಕ್ಕ. ಏರಿಯಾದಲ್ಲಿ ಚೆನ್ನಾಗಿರುತ್ತೆ. ಇನ್ನು ಎಷ್ಟೊತ್ತಿಗೆ ಬಂದವ ನಮ್ಮ? ಬೆಳಿಗ್ಗೆ ಹೋದವನು 1:15 ಹೋಗಿದ್ದು ನನ್ನ ಬಂಗಾರ. ಇವಾಗ 6 ಗಂಟೆಗೆ ಬಂದಿದ್ದಾನೆ. ಮಧ್ಯಾಹ್ನ ಊಟ ಮಾಡಿಲ್ಲ, ಸೊ ಊಟ ತಿನ್ನಿಸ್ತಾ ಇದ್ದೀನಿ. ನಾನು ಹಾಸ್ಟ್ಲಿಗೆ ಹೋದ್ಮೇಲೆ ನಾನು ನೋಡ್ತೀನಿ ನನಗೆ ಎಷ್ಟು ತಿನ್ನಿಸ್ತೀರಾ ಅಂತ ಬಂದಾಗ. ನೀನು ವಾರನೂ ಗೊತ್ತಿರ್ತಿಲ್ಲ. ನಾನು ವಾರ ಬರಲ್ವಲ್ಲ, ನಾನು 6 ತಿಂಗಳಿಗೆ ಒಂದ್ಸತಿ ಅಷ್ಟೇ ನಾನು 6 ತಿಂಗಳಿಗೆ ಒಂದ್ಸತಿ ಬರ್ತೀನಿ. ನೋಡೋಣ. ಆ್ಯಂಡ್ ಆಫ್ಟರ್ನೂನ್ ಬಂದವ್ರಿಗೆಲ್ಲ ಕುಂಕುಮ ಕೊಡೋಕ್ಕಾಗಿಲ್ಲ. ಲೈಕ್ ಮೋಸ್ಟ್ ಆಫ್ ದೆಮ್ ಜನಕ್ಕೆ ಕೊಟ್ಟೆ, ಬಟ್ ಸ್ವಲ್ಪ ಜನಕ್ಕೆ ಅಮ್ಮ ಕೊಟ್ಟರು. ಬಿಕಾಸ್ ನನ್ನ ಫ್ರೆಂಡ್ಸ್ ಬಂದಿದ್ರು, ತಮ್ಮಂದರು ಬಂದಿದ್ರು ಅಂತ ಹೇಳಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಬಟ್ ಈವ್ನಿಂಗ್ ಬಂದವ್ರಿಗೆಲ್ಲರಿಗೂ ಅರ್ಶಿನ ಕುಂಕುಮ ನಾನೇ ಕೊಟ್ಟು, ಲೈಕ್ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಅಮ್ಮನಿಗೆ ಹೆಲ್ಪ್ ಮಾಡಿದೆ ಆಮೇಲಿಂದ. ಆ್ಯಂಡ್ ನೆಕ್ಸ್ಟ್ ಡೇ ಬಂದು ಥರ್ಸ್ಡೇನೇ ಇದ್ದಿದ್ದರಿಂದ ನನಗಂತೂ ಸಿಕ್ಕಾಪಟ್ಟೆ ಸ್ಟ್ರೆಸ್ ಫೀಲ್ ಆಗ್ತಿತ್ತು. ಆಲ್ರೆಡಿ ಈವ್ನಿಂಗಿಗೆ ಸ್ಟ್ರೆಸ್ ಆಗ್ತಿತ್ತು, ಬಟ್ ನಮ್ಮ ಮಾವ ನಮ್ಮ ಅತ್ತೆ ಎಲ್ಲರೂ ಬರ್ತಾರೆ ಅಂತ ಹೇಳಿ ಐ ವಾಸ್ ವೆಯ್ಟಿಂಗ್. ಈವ್ನಿಂಗ್ ಬಂದವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ವಿತ್ ಆಲ್ ಹಾರ್ಟ್ ನಾನು ಅವ್ರಿಗೆ ಲವ್ ತೋರಿಸಿ ಕಳಿಸ್ಕೊಟ್ಟೆ ಮನೆಗೆ. ಇವಾಗ ಮಸ್ತು ಚಿಂದಿ ಚಿಂದಿ. ಬನ್ನಿ ಕೊಟ್ಟಿಡಮ್ಮ ಅಣ್ಣಕ್ಕೆ ಕೊಟ್ಟಿಡ್ ಸೆಪ್ತಾನು ಕೊಟ್ಕೊಡ್ದಾ ಎಲ್ಲ ಐಸ್ಗಳ. ಹಲೋ, ಮೈಕ್ ಟೆಸ್ಟಿಂಗ್ 1 2 3 1 2 3. ಆರ್ಕೆಸ್ಟ್ರಾ, ಮನೆ ಆರ್ಕೆಸ್ಟ್ರಾ ಇದು. ಇದು ಮನೆ ಆರ್ಕೆಸ್ಟ್ರಾ. ಅದು ಕಾರ್ ಆರ್ಕೆಸ್ಟ್ರಾ ಆಯ್ತು, ಇದು ಮನೆ ಆರ್ಕೆಸ್ಟ್ರಾ. ಈಗ ಸಮಯ ಸರಿಯಾಗಿ 8 ಗಂಟೆ 15 ನಿಮಿಷಗಳಾಗಿದೆ. ನಮ್ಮ ಪ್ರತಿ ವರ್ಷ ನಮ್ಮ ಗಣೇಶ ಹಬ್ಬಕ್ಕೆ ಲಾಸ್ಟ್ ಅತಿಥಿಗಳು ಬರೋದು ನಮ್ಮ ಮನೆಗೆ. ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಹರೀಶ್ ಬ್ರೋ ಅಂಡ್ ಶರಣ್ಯ ಅತಿಗೆ.
ಅವ್ರನ್ನ ಮತ್ತೆ ಮಕ್ಕಳು ಅವ್ರನ್ನ ಕೇಳ್ರಮ್ಮ, ಅವ್ರು ಬರಲ್ವಾ? ಮತ್ತೆ ಲಿಖಿತಾ ಅಂತ. ನಿಖಿತಾ. ಓಕೆ, ನಿಖಿತಾ ಅನ್ನೋದಕ್ಕಿಂತ ನಾನು ಚೀಕಿ ಅಂತ. ಕೆಲವೇ ನಿಮಿಷಗಳಲ್ಲಿ ನಮ್ಮ ಗಣೇಶನ ವಿಸರ್ಜನೆ ಆಗುತ್ತೆ. ಸೊ ಈ ಕಾರ್ಯಕ್ರಮನ ಕೊನೆವರೆಗೂ ನೋಡಿ ಪ್ರೋತ್ಸಾಹಿಸಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ. ಅಮ್ಮ ನೀನು ಮನೆ ಒರೆಸ್ಬೇಡ, ಎದೋಳು. ನಾನು ಮನೆ ಒರೆಸಿದ್ದೀನಿ, ಎದೋಳ ಮೇಲೆ ವೈಟ್ ಕಲರ್ ಬಟ್ಟೆ ಗಲೀಜಾಗುತ್ತೆ. ಅಣ್ಣ ಅದಕ್ಕೆ ರಿಲೇಟೆಡ್ ಒಂದು ಸಾಂಗ್ ಹಾಡೋಣ. ಅಣ್ಣ ನಮ್ಮೋನಾದರೂ ಹೊತ್ತಿಗೆ ನಮ್ಮೋಣ. ಅಂದ್ರೆ ಅದೊಂದೇ ಹಾಡೆ, ಬೇಗ ಬಾಯ್. ಅರೆ ಅತ್ತೆ ಬೇರೆ ಅತ್ತೆದಿರ್ತಾರ ಅಲ್ಲ. ನಾನು ಓಕೆ, ನಮ್ಮ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಹಾಡಲಿದ್ದಾರೆ ಕ್ಲಾಸ್ ಮಾಡಿ ಎಲ್ಲ. ಡ್ಯಾನ್ಸರ್ ಹಾಡಾಡಿ ಅಂದ್ರೆ ಹೆಂಗಮ್ಮ? ಒಂದ್ ಲೈನ್ ಯಾವ್ದನ್ನ ಸರಿ, ಯಾವ್ದನ್ನ ಸರಿ, ಯಾವ ನೀವು ಆಡ್ತೀರಾ? ಅಂದ್ಬಿಟ್ರಲ್ಲ, ಆಡ್ತಾರೆ. ಆಡಿ ಆಡಿ ಅಣ್ಣ, ಆಡಿ ಹರ್ಷಮ್ಮ ಪ್ಲೀಸ್. ನಾನು ಇನ್ನೇನು ಹಾಸ್ಟೆಲ್ಗೆ ಹೋಗ್ತೀನಿ, ನನಗೋಸ್ಕರ ಒಂದಾಡು. ಸಸ್ಯಗೋಸ್ಕರ ಇವಾಗ ನಮ್ಮ ಹರೀಶ್ ಅಣ್ಣ ಕಡೆಯಿಂದ ಆಡು. ಸಡನ್ ಆಗಿ ಹಾಡು ಕೇಳಿದ್ರೆ ಜ್ಞಾನ ಬರಲ್ಲ. ಆಡಣಿ ಆಡಣಿಯ ಸೀನ್ ಏನ್ ಆಡು ಅಂತ. ನಮ್ಮ ಅತ್ತಿಗೆಗೋಸ್ಕರ ಒಂದು ಆಡಣಿಯ. ಅಯ್ಯೋ ಬೇಡಪ್ಪ, ಇಲ್ಲಂದ್ರೆ ಸಸ್ಯಗೋಸ್ಕರ ಒಂದು ಆಡ. ಏನ್ ಬೇಡ, ದೇವ್ರಿಗೆ ಆಡು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಏನು ಅನ್ಕೊಳಲ್ಲ. ಓಕೆ, ತುಂಬಾ ಅದ್ಭುತವಾಗಿ ಹಾಡಿದಂತಹ ನಮ್ಮ ಹರೀಶ್ ಅಣ್ಣವ್ರಿಗೆ ಧನ್ಯವಾದಗಳು. ಬರ್ಲಿ ಜೋರಾದ ಚಪ್ಪಾಳೆ. ಕ್ಲಾಸ್ ಮಾಡ್ರಲ್ಲ. ಬುಜ್ಜ ಕ್ಲಾಪ್ ಸರಿ. ಅಯ್ಯೋ ದಟ್ ಬ್ಯಾಟ್ರಿ ಲೋ అయిపోయింది. అమ్మ ఏం కావాలరా? జిజినా సరే సరే ఆయా. ఫస్ట్ అల్లి అది వీడియోಗೆ ఇక్కడ నిండిపోయింది. ఓకే, ಅದು ಎರಡು ತುತ್ತಿನ ಒಂದು ತುತ್ತು ಹಾಕಿದ್ರೆ ತಾನೆ ಮಾಮ. ಪೂಜೆ ಮಾಡ್ಬಿಟ್ಟು ಕಲಿಸ್ರಾವ ಎತ್ಕೊಂಡು ಹೋಗ್ತೀವಿ. ಅತ್ತೆಗೆ ತಾನೇ ತಿನ್ನಿಸ್ತಾರೆ, ಅದು ನೀವ್ಯಾಕೆ ಹಂಗ ಆಯನ್ ಮುಂದೆ ಹೋದಂಗೆ ಹೋಯ್ತಾ ಇದ್ದೀರಾ? ಇನ್ನೊಂದು ನಂಗೆ ಬರುತ್ತೆ ಅಂತ. ಅದು ಲೆಫ್ಟ್ಗೆ ಬೇರೆ ಸಿಗಲ್ಲ. ಅಯ್ಯ ನಾಯಿ ಮರಿತಾನೆ. ಅಲ್ಲಿ ನೋಡ್ರಿ ಹೆಂಗ ಸೇಮ್ ಅವ್ನ್ ಕೂತಂಗೆ ಕೂತಿದ್ದೀರಲ್ಲಮ್ಮ. ಹಿಂಗೆ ಅವನು ಊಟ ನಾವೇನಾದ್ರು ತಿಂದ್ರೆ ಬಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಎಂದು ಜ್ಞಾಪಕ ಮಾಡ್ಕೊಂಡು ಇವನೊಬ್ಬ ಕವರ್ ಆಗ್ರಿ ಫುಲ್ಲು. ಜೈ बोलो श्री विद्या गणपति की जय। गणपति बप्पा मोरया गणपति बप्पा मोरया गौरी पुत्रनिಗೆ जय ಜೈ. ಹಂಗೆ ಹೇಳ್ಕೊಂಡು ತಗೊಂಡೋಗ್ಬೇಕು ದಾರಿ ಎಲ್ಲ ನೀವು. ಅದು ವಿಡಿಯೋ ಐತಾ ನಿಮ್ಮ ಹತ್ರ? ವಿಡಿಯೋ ಇಲ್ವೇನು? ಚಪ್ಪು ಗಣೇಶ ಪಪ್ಪ ಮರಿಯ ಚಪ್ಪು
చెప్పమా మమ్మీ ఎత్తుకోపోయి ఇక్కడ పెడతాము అప్పి పెడతావా 3 days పెడతారు ఆడే. Twinkle twinkle little star. ನಮ್ ಗಣೇಶ ಸೂಪರ್ ಸ್ಟಾರ್. Twinkle twinkle little star. ನಮ್ ಗಣೇಶ ಸೂಪರ್ ಸ್ಟಾರ್. बोलो विद्या गणपति की ಜೈ बोलो विद्या गणपति की ಜೈ. ನಮ್ಮನೆ ಹತ್ರನೇ ನಮ್ಮ ಏರಿಯಾದಲ್ಲಿನೇ ಗಣೇಶ ಕೂರಿಸಿದ್ರು. ಸೊ ಆ ಜಾಗಕ್ಕೆ ನಾವು ನಮ್ಮನೆ ಗಣೇಶನ ಕರ್ಕೊಂಡೋಗ್ಬಿಟ್ವಿ, ಬಿಕಾಸ್ ನಾವೇ ನೀರಲ್ಲಿ ತಗೊಂಡೋಗಿ ಬಿಡೋಕ್ಕಾಗಲ್ಲ ಅಂತ ಹೇಳಿ. ಡನ್ ಫಾರ್ ದ ಡೇ ಅಲ್ಲಮ್ಮ? ಎಸ್, ಡನ್ ಫಾರ್ ದ ಡೇ. ಅಷ್ಟೇ. ನಮ್ಮ ಏರಿಯಾದವರಾದರೆ ಒಂದು 5 ಡೇಸ್ವರೆಗೂ ಗಣೇಶನ ಇಟ್ಕೊಂಡಿರ್ತಾರೆ. ಸೊ ದಟ್ ನಮ್ಮನೆ ಗಣೇಶನು ಅಲ್ಲಿ 5 ಡೇಸ್ವರೆಗೂ ಇರಲಿ ಅಂತ ಹೇಳಿ ನಾವು ಅಲ್ಲೇ ಬಿಟ್ವಿ. ಅದೆಲ್ಲ ಆದಮೇಲೆ ಮನೆ ನಿಮ್ಗೆ ಗೊತ್ತು, ಹಬ್ಬದ ಮನೆ ಅಂದರೆ ಹೆಂಗಿರುತ್ತೆ, ಹಬ್ಬ ಮಾಡಿರೋರ ಮನೆ ಅಂತ. ಅದು ಎಲ್ಲನೂ ನಾನು 3 ಅವರ್ಸಲ್ಲಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟೆ, ಬಿಕಾಸ್ ದ ನೆಕ್ಸ್ಟ್ ಡೇ ವಾಸ್ ಥರ್ಸ್ಡೇ ಆ್ಯಂಡ್ ಅದು ನನ್ನ ಲಾಸ್ಟ್ ವೀಕ್ ವಿಚ್ ಈಸ್ 9th ವೀಕ್ ಆಫ್ ಮೈ ವ್ರತಮ್ ಆಗಿತ್ತು. ವ್ರತದ ಲಾಸ್ಟ್ ವೀಕ್ ಆಗಿತ್ತು ಆ್ಯಂಡ್ ಅದು ಪ್ರೀವಿಯಸ್ ಡೇ ಹಬ್ಬ ಬೇರೆ ಇತ್ತು. ನಾನು ಮಲ್ಗಕ್ಕೆ ಮುಂಚೆ ಕ್ಲೀನ್ ಮಾಡಬೇಕು ಅಂತ ಡಿಸೈಡ್ ಆಗಿನೇನೆ ಬೇಗ ಕೆಲಸ ಮಾಡಿಬಿಟ್ಟೆ. ಸೊ ದಟ್ಸ್ ಆಲ್ ಫಾರ್ ಟುಡೇ. ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.